ನಿಮ್ಮೆಲ್ಲರನ್ನೂ ಕೂಡ ವಂದಿಸ್ತೀನಿ. ನಿಮಗೊಂದು ವಿಷಯ ಗೊತ್ತಾ? ದೇವರು ನಮ್ಮೊಬ್ಬೊಬ್ಬರನ್ನು ಕೂಡ ಶಾಶ್ವತವಾದದನ್ನ ಹುಡುಕ್ರಿ ಅಂತೇಳಿ ಕರೆಯುವಂತನಾಗಿದ್ದಾನೆ. ಇವತ್ತು ನಾವು ಹಣವನ್ನ, ಲೋಕವನ್ನ, ಹೆಸರನ್ನ ಇದನ್ನೆಲ್ಲ ಹುಡುಕಿ ತೃಪ್ತಿ ಇಲ್ಲದೆ ಇರುವಂತ ರೀತಿಯಲ್ಲಿ ಚಿಂತೆಗೆ ಅಂದ್ರೆ ಮಾನಸಿಕವಾದಂತ ಖಿನ್ನತೆಗೆ ಒಳಗಾಗ್ತೀವಿ. ಆದ್ರೆ 2 ಕೊರಿಂಥ 4:18 ಹೇಳ್ತದೆ, ಕಾಣದೇ ಇರುವಂತವುಗಳನ್ನ ಹುಡುಕಿರಿ, ಅದಕ್ಕೋಸ್ಕರ ತವಕ ಪಡಿ ಅಂತೇಳಿ. ಯಾವುದು ಕಾಣದೇ ಇರುವಂಥದ್ದು? ಮೊದಲನೇದಾಗಿ ನಾವು ನೋಡೋದು ದೇವರ ಶಾಶ್ವತವಾದಂತ ಪ್ರೀತಿ. ಎರಡನೇದಾಗಿ ಏನಂದ್ರೆ ದೇವರ ಕೃಪೆ. ಕೀರ್ತನೆ 137ರಲ್ಲಿ ಹೇಳ್ತದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಿಮಗೊಂದು ಗೊತ್ತಾ? ದೇವರ ಕೃಪೆ ಅಂದ್ರೆ ಯೋಗ್ಯತೆ ಇಲ್ಲದೆ ಇರುವಂತ ನಮ್ಮನ್ನ ಯೋಗ್ಯರಾಗಿ ಮಾಡಿದ್ದೇ ದೇವರ ಕೃಪೆ. ಯೋಗ್ಯತೆ ಇಲ್ಲದಂತ ನಮ್ಮನ್ನ ಯೋಗ್ಯರೆಂದು ಎಣಿಸಿದ್ದು ದೇವರ ಕೃಪೆ. ಇವತ್ತು ನಾವು ರಕ್ಷಣೆ ಹೊಂದಿದ್ದು, ದೇವರನ್ನ ನಂಬಿರುವಂಥದ್ದು, ಇವತ್ತು ಈ ರೀತಿಯಾಗಿ ಬದುಕ್ತಿರೋದು ದೇವರ ಕೃಪೆ ಅಂತೇಳಿ ನನ್ನ ಜೀವಿತದಿಂದ ನಾನು ಹೇಳ್ಬೋದು ನಿಮಗೆ. ಆಗ ನಾವೊಬ್ಬೊಬ್ರು ಕೂಡ ದೇವರ ಕೃಪೆ ಅಂದ್ರೆ ಏನಂದ್ರೆ ದೇವರ ಕರುಣೆ. ದೇವರ ಕರುಣೆಯನ್ನ ನಾವು ಸ್ವಲ್ಪವೂ ಕೂಡ ನಾವೊಬ್ಬೊಬ್ರು ಕೂಡ ನೋಡ್ಬೇಕು. ಇವತ್ತು ನಾವೊಬ್ಬೊಬ್ರು ಕೂಡ ಬದುಕಿರೋದು ಹೇಗೆ ಅಂದ್ರೆ ದೇವರ ಕೃಪೆಯಿಂದ. ಅದನ್ನ ನಾವು ನೆನೆಸಿದ್ರೆ ನಾವು ಇರುವಂತ ಎಲ್ಲಾ ವಿಷಯಗಳಿಗೂ ಕೃತಜ್ಞತೆ ಉಳ್ಳವರಾಗಿ ದೇವರನ್ನ ಆತುಕೊಂಡು ದೇವರನ್ನ ಡಿಪೆಂಡ್ ಆಗಿ ನಾವು ಬದುಕುವಂತವ್ರಾಗಿರ್ತೀವಿ. ಅದರಿಂದ ದೇವರ ಕೃಪೆಯನ್ನ ಆತ್ಕೊಳ್ಳೋಣ. ದೇವರ ಕೃಪೆ ಬಲಹೀನತೆಯಲ್ಲಿ, ನಿಮ್ಮೆಲ್ಲಾ ಬಲಹೀನತೆಗಳಲ್ಲಿ ನಿಮ್ಮನ್ನ ಬಲಪಡಿಸದೆ, ಎಲ್ಲಾ ಬಲಹೀನತೆಗಳಲ್ಲೂ ಎಲ್ಲಾ ವಿಷಯಗಳನ್ನ ನೀವು ಮಾಡುವುದಕ್ಕಾಗುವಂತ ರೀತಿಯಲ್ಲಿ ನಿಮ್ಮನ್ನ ಬಲಪಡಿಸಿ ನಿಮ್ಮನ್ನ ನಡೆಸ್ತದೆ. ದೇವರ ವಾಕ್ಯದಿಂದ ನಿಮ್ಮನ್ನ ಆಶೀರ್ವದಿಸಲಿ.